ಸರಿ, ಏನೋ ಕೆಟ್ಟ ಕನಸು ಬಿದ್ದಿರಬೇಕು, ಇಲ್ಲ ಅಂದರೆ ನನ್ನ ಭ್ರಮೆ ಇರಬೇಕು ಅಂತ ವೀರೇಂದ್ರ ಸುಮ್ಮನಾದರು. ಆದರೆ ಮಾರನೇ ದಿನ ರಾತ್ರಿ ಮತ್ತೆ ಅದೇ ಟೈಮ್, ಮತ್ತೆ ಅದೇ ದೃಶ್ಯ. ವಿವೇಕ್ ಮತ್ತೆ ಆ ಬಾವಿ ಹತ್ರ ನಿಂತಿದ್ದ. ಆಗ ವೀರೇಂದ್ರ ಅವರಿಗೆ ಖಾತ್ರಿ ಆಯಿತು, ಇದು ಕನಸಲ್ಲ, ಭ್ರಮೆಯೂ ಅಲ್ಲ, ಇದು ಕಣ್ಣೆದುರು ನಡೀತಿರೋ ಒಂದು ಭಯಾನಕ ಸತ್ಯ. ಆ ರಾತ್ರಿ ಆ ಮನೆ ತನ್ನ 100 ವರ್ಷಗಳ ಹಳೆಯ ರಕ್ತ ಸಿಕ್ತ ರಹಸ್ಯವನ್ನು ಕೊನೆಗೂ ಬಯಲು ಮಾಡೋಕ್ಕೆ ರೆಡಿಯಾಗಿತ್ತು. ಮತ್ತು ವೀರೇಂದ್ರ ಶರ್ಮಾ ಅವರ ಜೀವನದ ಅತ್ಯಂತ ಭಯಾನಕ ಕ್ಷಣಗಳು ಶುರುವಾಗಲಿದ್ವು. ಈ ಸಾರಿ ವೀರೇಂದ್ರ ಅವರು ವೇಗವಾಗಿ ಹೊರಗೆ ಓಡಿ ಹೋಗಿ ವಿವೇಕ್ನನ್ನ ಗಟ್ಟಿಯಾಗಿ ಹಿಡಿದು ಅಲ್ಲಾಡಿಸ್ತಾರೆ. ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಜೋರಾಗಿ ಗದರಿಸ್ತಾರೆ. ಅದಕ್ಕೆ ವಿವೇಕ್ ಕೊಟ್ಟ ಉತ್ತರ ವೀರೇಂದ್ರ ಅವರ ರಕ್ತವನ್ನೇ ಹೆಪ್ಪುಗೊಳಿಸಿತು. ಆ ಪುಟ್ಟ ಹುಡುಗ ತುಂಬಾ ತಣ್ಣನೆಯ ದನಿಯಲ್ಲಿ ಹೇಳ್ತಾನೆ, ಅಪ್ಪ, ನಾನು ಅವರನ್ನು ಎಬ್ಬಿಸೋಕೆ ಟ್ರೈ ಮಾಡ್ತಿದ್ದೀನಿ. ಯಾರನ್ನ? ವೀರೇಂದ್ರರವರ ಧ್ವನಿ ನಡುಗುತ್ತಿತ್ತು. ಆಗ ವಿವೇಕ್ ತನ್ನ ಪುಟ್ಟ ಬೆರಳಿಂದ ಆ ಬಾವಿಯ ಕತ್ತಲನ್ನು ತೋರಿಸ್ತಾನೆ. ವೀರೇಂದ್ರರವರ ಹೃದಯದ ಬಡಿತ ಜೋರಾಯಿತು. ಏನೋ ಒಂದು ಹೇಳಲಾಗದ ಭಯ ಅವರನ್ನು ಆವರಿಸಿಕೊಂಡಿತ್ತು. ನಡುಗೋ ಕಾಲುಗಳಿಂದಲೇ ಅವರು ಮೆಲ್ಲಗೆ ಬಾವಿ ಹತ್ರ ನಡುಕೊಂಡು ಹೋದರು. ಆ ಬಾವಿಯೊಳಗೆ ನೋಡಿದ ಆ ಒಂದು ಕ್ಷಣ ಅವರ ಇಡೀ ಪ್ರಪಂಚವೇ ತಲೆ ಕೆಳಗಾಗಿ ಹೋಯಿತು. ಅಲ್ಲಿ ನೀರಿರಲಿಲ್ಲ, ಅದರ ಬದಲು ಒಂದಲ್ಲ ಎರಡಲ್ಲ 100 ತಲೆ ಇಲ್ಲದ ಕೊಳೆತು ಹೋದ ಬ್ರಿಟಿಷ್ ಸೈನಿಕರ ಹೆಣಗಳು ರಾಶಿ ಬಿದ್ದಿದ್ವು.